ಬನ್ನಿ ಮಹಾಬಲಿಪುರಂ ತೋರಿಸಿ. ಟಾಪ್ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಇನ್ ಇಂಡಿಯಾ. ಬೀಚ್ ಪಕ್ಕದಲ್ಲೇ ಕಾಣಿಸ್ತಿರ್ಬೋದು ನಿಮ್ಗೆ. ನೀರು ಚೆನ್ನಾಗಿದೆ. ನಾವು ಇದ್ದೀವಿ ಅಮ್ಮ. ಹಾಯ್ ಬೀಚ್ ಸೈಡ್ ಬ್ರೇಕ್ಫಾಸ್ಟ್ ಇವತ್ತು. ನಾವು ಯಾವ ಹೋಮ್ ಸ್ಟೇಗೂ ಹೋಗಿಲ್ಲ, ಯಾವುದೂ ಇಲ್ಲ. ರೋಡ್ ಪಕ್ಕದಲ್ಲಿ ಒಂದು ಜಾಗ. ಸ್ವಾಮಿಗಳು ಇದ್ದಾರೆ ಇಲ್ಲಿ. ವಿಷ್ಣುವಿನ ಇನ್ನೊಂದು ಅವತಾರ. ಇದು ನಿತ್ಯ ಕಲ್ಯಾಣ ಪೆರುಮಲ್ ಅಂತ ಕರೀತಾರೆ. ಯಾಕೆ ಅಂದರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಅಂಜನಿ ಪುತ್ರ. ಡೇ 2 ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಈಗ ನಾವು ಮಹಾಬಲಿಪುರಂ ಹೊರಟಿದ್ದೀವಿ. ಟಿಫನ್ ಆನ್ ದ ವೇ ಮಾಡೋಣ ಅಂತ ಸ್ಪೆಷಲ್ ಆಗಿ. ಯಾಕಂದರೆ ಯಾವಾಗಲೂ ಮನೇಲಿ ತಿಂದು ಬೋರಾಗಿರುತ್ತೆ. ಮನೇಲಿ ಮಾಡಿರೋ ಫುಡ್ನೇ ಔಟ್ಸೈಡ್ ಹೋಗಿ ತಿಂತೀವಿ. ಆ್ಯಕ್ಚುಲಿ ಮಹಾಬಲಿಪುರಂಗೆ ಹೋಗ್ಬೇಕಿತ್ತು, ಬಟ್ ತಿರುವದಂತೈ ದೇವಸ್ಥಾನಕ್ಕೆ ಬಂದಿದ್ದೀವಿ. ವರಹ ಸ್ವಾಮಿಗಳು ಇದ್ದಾರೆ ಇಲ್ಲಿ. ವಿಷ್ಣುವಿನ ಇನ್ನೊಂದು ಅವತಾರ. ಇದು ಆ್ಯಕ್ಚುಲಿ 11th ಸೆಂಚುರಿ ಅಂದರೆ 11ನೇ ಶತಮಾನದಲ್ಲಿ ಚೋಳರು ಕಟ್ಟಿರುವಂಥ ದೇವಸ್ಥಾನ. ಬನ್ನಿ ನೋಡೋಣ. ತುಂಬ ಹಳೆ ಕಾಲದ ದೇವಸ್ಥಾನ ಇದು. ತಮಿಳ್ನಾಡು ಆರ್ಕಿಟೆಕ್ಚರಲ್ಲಿ ಕಟ್ಟಿರೋದು ಇದು. ಆ್ಯಕ್ಚುಲಿ ತುಂಬ ಹಳೆ ದೇವಸ್ಥಾನ. ಯಾಕಂದರೆ ಇವತ್ತು ಮಂಡೆ ಆಗಿರೋದ್ರಿಂದ ಒಂಚೂರು ಜನ ಕಡಿಮೆನೇ ಇದೆ. ನೋಡಿ ಇಲ್ಲಿಂದ ಹಿಂಗಿದೆ ವ್ಯೂ. ಒಂದು ಟವರ್ ಇದೆ, ಇದೇ ಫೇಮಸ್ ಇಲ್ಲಿ. ನೋಡಿ ಎಷ್ಟು ಉದ್ದ ಇದೆ ಟವರ್. ವರಹ ರೂಪಂ ಅಂದರೆ ಅದು ವಿಷ್ಣುವಿನ ಇನ್ನೊಂದು ಅವತಾರ. ಸೊ ಅದು ಏನು ಮಾಡ್ತಾರೆ ವೆಂಕಟರಮಣ ಸ್ವಾಮಿ. ಆ್ಯಕ್ಚುಲಿ ವರಹ ಸ್ವಾಮಿದು ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಬಂದಮೇಲೆ ಇನ್ನೊಂದು ವಿಚಾರ ಗೊತ್ತೈತಿ. ಏನಂತ, ಇಲ್ಲಿ ಡೈಲಿ ದೇವರಿಗೆ ಮದುವೆ ಮಾಡಿಸ್ತಾರಂತೆ. ಯಾರ್ಯಾರಿಗೆ ಮದುವೆ ಆಗಿಲ್ವೋ, ಇಲ್ಲ ಮದುವೆ ಆಗಿ ಏನಾದರೂ ಜಗಳ ಆಗಿ ಏನಾದರೂ ಪ್ರಾಬ್ಲಮ್ಸ್ ಎಲ್ಲ ಆಗಿದ್ದರೆ ಇಲ್ಲಿ ಬಂದು ಒಂದು ಸಲ ಹರಕೆ ಕಟ್ಕೊಂಡು ಹೋಗಿ ಮತ್ತೆ ಬಂದರೆ ಅವ್ರದ್ದೆಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ. ತುಂಬ ಜನ ಆ ಥರ ಇದ್ದಾರೆ, ಬಂದಿದ್ದಾರೆ. ನಾನು ಅದನ್ನೆಲ್ಲ ವೀಡಿಯೋ ಹಿಡಿಯೋಕ್ಕೆ ಆಗಲಿಲ್ಲ, ಬಟ್ ಹೇಳ್ತಿದ್ದೀನಿ. ಮತ್ತು ದೇವ್ರನ್ನ ಲೈಕ್ ಲಕ್ಷ್ಮಿನ ಇವರು ಅಂದರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಅಲ್ವಾ, ಅವರು ಹೆಗಲ ಮೇಲೆ ಕೂರಿಸಿದ್ದಾರೆ. ಅದನ್ನು ಮಾತ್ರ ನೋಡೋಕ್ಕೆ ಸೂಪರ್ ಆಗಿತ್ತು. ಈಗ ಡ್ರೈವರ್ ಚೇಂಜ್. ಇಷ್ಟೊತ್ತು ನಾವು ಅಂಕಲ್ ಓಡಿಸ್ತಿದ್ರಿ, ಇವಾಗ ನಮ್ಮ ಅಪ್ಪ ಓಡಿಸ್ತಾರೆ. ಓಕೆ, ಮುಂಚೆ ಟಿಫನ್ ಮಾಡಿಬಿಡ್ತೀವಿ. ಟಿಫನ್ ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸಿದಾಗ ಒಂದು ಒಳ್ಳೆ ವ್ಯೂ ಕಾಣಿಸ್ತು. ಏನೋ ಅಂತ ನೋಡಿ, ಇಲ್ಲಿ ದೂರದಲ್ಲಿ ಕಾಣಿಸ್ತಿರೋದು ಬೀಚ್. ನೋಡಿ ಬೀಚ್ ಸೈಡ್ ಬ್ರೇಕ್ಫಾಸ್ಟ್ ಇವತ್ತು. ನಾವು ಯಾವ ಹೋಮ್ ಸ್ಟೇಗೂ ಹೋಗಿಲ್ಲ, ಯಾವುದೂ ಇಲ್ಲ. ರೋಡ್ ಪಕ್ಕದಲ್ಲಿ ಒಂದು ಜಾಗ ಹತ್ರ ಕೂತು ಟಿಫನ್ ಮಾಡ್ತಿದ್ವಿ. ಉಪ್ಪಿಟ್ಟು ಮತ್ತೆ ಶಾವಿಗೆ ಪಲಾವ್ ದೂರದಲ್ಲಿ ಕಾಣಿಸ್ತಿದೆ. ತಿರುವದಂತೈ ಟೆಂಪಲ್ ನೋಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಮಹಾಬಲಿಪುರಂ ಬಂದಿದ್ದೀವಿ. ಇಲ್ಲಿ ಸುಮಾರು ಪ್ಲೇಸಸ್ ಇದೆ ಮಹಾಬಲಿಪುರಂ ಅನ್ನೋ ಒಂದು ಇದರಲ್ಲಿ. ಬೀಚ್ ಇದೆ, ಶೋರ್ ಟೆಂಪಲ್ ಇದೆ, ಸೀಶಲ್ ಮ್ಯೂಸಿಯಂ ಇದೆ, ಇನ್ನು ಬೇಜಾನ್ ಇದ್ದಾವೆ ಇಲ್ಲಿ ಪ್ಲೇಸಸ್ಸು. ಒಂದೊಂದಾಗೆ ತೋರಿಸ್ತೀನಿ ಬ್ರೀಫಾಗಿ. ಬನ್ನಿ. MGR ಮತ್ತು ಜಯಲಲಿತಾ. ಮಹಾಬಲಿಪುರಂ ಒಳಗಡೆ ಶೋರ್ ಟೆಂಪಲ್ಗೆ ಹೋಗೋದಕ್ಕೆ 5 ಟಿಕೆಟ್ ತಗೊಂಡಿದ್ದೀವಿ. ಒಂದೊಂದು ಟಿಕೆಟು 40 ರೂಪೀಸು. ಬನ್ನಿ ಶೋರ್ ಟೆಂಪಲ್ ಒಳಗಡೆ ಹೋಗೋಣ. ಇದೆ ಶೋರ್ ಟೆಂಪಲ್ ಎಂಟ್ರೆನ್ಸು. ಇಲ್ಲಿ ಟಿಕೆಟ್ ತಗೊಂಡು ಇಲ್ಲಿ ಒಳಗಡೆ ಎಂಟ್ರೆನ್ಸ್. ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇದೆ ಶೋರ್ ಟೆಂಪಲ್ ಮುಂದೆ ಇರೋ ಗ್ರೀನರಿ. ಈಗ ನಮ್ಮ ಆಂಟಿ ಒಬ್ರು ಇದ್ದಾರೆ, ಅವರು ಸುಮಾರು ಸಲ ಬಂದಿದ್ದಾರಂತೆ ಇಲ್ಲಿ, ನಿಯರ್ಲಿ ಒಂದು 10 ಟೈಮ್ಸು. ಅವ್ರು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಒಂಚೂರು. ನೀವೇ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಹೇಳಿದ್ದೀನಿ. ಇಲ್ಲಿ ತಿರುಗಿಬಿಟ್ಟು ಒಂದ್ಸಲ ಆಯ್ ಅನ್ಬಿಡಿ. ಬನ್ನಿ ಹಂಗೆ ಹೇಳೋರಂತೆ. ಇದು ಶೋರ್ ಟೆಂಪಲ್ಲು. ಓಕೆ. ಪಲ್ಲವಾಸ್ ಕಾಲದ್ದು 8th ಸೆಂಚುರಿ ಟೆಂಪಲ್. ಏನಂದರೆ ಅದೆಲ್ಲ ಫುಲ್ ಆಫ್ ಗ್ರಾನೈಟ್ ಅಂತ. ಓಕೆ, ಆಯಿತಾ. ಒಂದು ಕಡೆ ಬೀಚ್ ವ್ಯೂ, ಈ ಕಡೆ ಫುಲ್ ಪಾರ್ಕ್ ವ್ಯೂ. ಈಗ ಲಾಸ್ಟ್ ಇಯರ್ಗೆ ಟಾಪ್ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಇನ್ ಇಂಡಿಯಾ. ಓಕೆ ಓಕೆ. ಇವಾಗ ಆ್ಯಕ್ಚುಲಿ ಇದು 2023 ನಾನು ಶೂಟ್ ಮಾಡ್ತಿರೋದು. ಅಂದರೆ 2022 ದ ಟಾಪ್ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಆಫ್ಟರ್ ತಾಜ್ ಮಹಲ್. ಮೊನ್ನೆ ಸಲ ಮುರುಡೇಶ್ವರದಲ್ಲ ಅರೇಬಿಯನ್ ಸಿ, ಇದು ಬೇ ಆಫ್ ಬೆಂಗಾಲ್. ಇಲ್ಲಿರೋ ದೇವಸ್ಥಾನಕ್ಕೆ ನಾವು ಸುತ್ತ ಹಾಕೊಂಡು ಅಲ್ಲಿವರೆಗೂ ಹೋಗ್ಬೇಕು. ಹೌದು. ಇದು ಇಲ್ಲಿ ಯಾರು ಕನ್ನಡದವರು. ಇದೇನಂದ್ರೆ ಬೇರೆದ್ರಲ್ಲೆಲ್ಲನೂ ಇದು ಪೀಸ್ ವರ್ಕು ಜೋಡಿಸಿರೋದು. ಗ್ರಾನೈಟ್ಸ್ ಪೀಸ್ ವರ್ಕ್ ಮಾಡೋದು ನೋಡಿ. ಅದು ಗೋಪುರನೇ ಡಿಫ್ರೆಂಟ್ ಆಗಿದೆ.
ಯೂಶುವಲ್ ಆಗಿ ನೋಡೋ ಥರ ಇಲ್ಲ. ಇದೆಲ್ಲ ಇರೋದು ಪಲ್ಲವಾಸ್ ಟೆಂಪಲ್ಸ್. ಓಕೆ ನಾವು ಬೆಳಗ್ಗೆ ಹೋಗಿದ್ದು ನಿತ್ಯ ಕಲ್ಯಾಣ ಪೆರುಮಾಲ್, ಅದು ಬಂದು ಚೋಳ. 360 ಡಿಗ್ರಿ ವ್ಯೂ ತೋರಿಸ್ತೀನಿ ನೋಡಿ. ಅಲ್ಲೇ ಆಟ ಆಡಕ್ಕೆ ಹೋಗೋದು ನಾವು ಇದ್ದೀವಿ. ಅಮ್ಮು ಹಾಯ್. 360 ಡಿಗ್ರಿ ವ್ಯೂ ನೋಡಿ, ಮಸ್ತಾಗಿದೆ. ಆಂಟಿ ಏನೋ ಹೇಳ್ತಿದ್ದಾರೆ, ಬನ್ನಿ ಕೇಳಿಸ್ಕೊಳೋಣ. ಇವತ್ತು ಅರ್ಧ ವ್ಲಾಗಲ್ಲಿ ಆಂಟಿನೇ ಇರ್ತಾರೆ. ಸರ್ಫಿಂಗ್ ಕ್ಲಾಸಸ್ ನೋಡ್ರಿ ಅಲ್ಲಿ. ಮನು ಮೊಬೈಲ್ ಹುಷಾರಪ್ಪ. ಎಲ್ಲ ಇರುತ್ತೆ. ಈಗ ಅವ್ರು ಯಾರನ್ನ ಬರ್ತಾರೆ ನೋಡು, ಅವಾಗ ತೆಗಿ, ಸಕ್ಕದಾಗಿ ಬರ್ತಾರೆ. ಆ ಕಡೆಯಿಂದ ಬರ್ತಾರೆ ಇವಾಗ ನೋಡು. ಏನು ಮನು ಇಷ್ಟೊಂದು ಚೆನ್ನಾಗಿದೆ ವಾಟರ್. ಇಲ್ಲಿ ಚೆನ್ನಾಗಿದೆ, ಅದಕ್ಕೆ ನಾನು ಹೇಳಿದ್ದು ಇಲ್ಲೇ ಆಡೋಣ ಅಂತ. ನಿನ್ನೆ ಹೋಗಿದ್ದು ಬೆಸಂತ್ ನಗರ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಪರವಾಗಿಲ್ಲ. ಚೆನ್ನಾಗಿದೆ, ನೀರೇ ಚೆನ್ನಾಗಿದೆ ನೋಡಿ. ನೀರು ಚೆನ್ನಾಗಿದೆ. ಈಗ ಶೋರ್ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಣ. ಇದೇ ಶೋರ್ ಟೆಂಪಲ್, ಶೋರ್ ಹತ್ರ ಇರೋ ಟೆಂಪಲ್. ಚಿಕ್ಕದಾಗಿ ಕಲ್ಯಾಣ. ಲಾಸ್ಟ್ ಟೈಮು ಅದರೊಳಗೆಲ್ಲ ಇಳಿದಿದ್ವಿ ಮನೋ, ನೀರು ಬಂದ್ಬಿಟ್ಟಿದೆ ಇವತ್ತು. ಎಲ್ಲ ರಫು, ಸುಮ್ಮನೆ ಒಂಥರ ಶೇಪ್ ಕೊಟ್ಟಿದ್ದಾರೆ ಕಲ್ಲಿಗೆ, ಫೈನ್ ವರ್ಕ್ ಮಾಡಿಲ್ಲ, ಜಸ್ಟ್ ಶೇಪ್ ಕೊಟ್ಟಿದ್ದಾರೆ. ಇಲ್ಲಿಂದ ನಾವು ಅರ್ಜುನ ಪಂಚರಥಸ್ಗೆ ಹೋದ್ರೆ ಇದಕ್ಕಿಂತ ಫೈನ್ ವರ್ಕ್ ಅದು. ಇದಕ್ಕಿಂತ ಪರವಾಗಿಲ್ಲ. So when the devotees, when they come here, they watch the scene and they enter the temple. So after vandalism, it is declared as a monument. So here in one stone, we got 3 forms of animal. Front is a wild boar. Body is an elephant body. The legs is not like. So front is a wild boar. We took a wild boar to kill the demon. That is Vara. Lord Indra is the white elephant. Horse leg is the Kalki. Kalki means it is going on, no? Like Russia, Ukraine, like all kind of, like even lots of flooding, everything. So here we got Shiva sitting on a Nandi. That is called Nina Gangana. But this was vandalized by other Hindu dynasty because they follow the Vara. ಅದು ಹೇಳ್ಕೊಟ್ಮೇಲೆ ಮೇಬಿ ಪ್ರಾಕ್ಟಿಕಲ್ಸ್ ಅನಿಸುತ್ತೆ. ಸುಮ್ಮನೆ ಹಂಗೊಂದು ಶೇಪ್ ಕೊಡೋಕ್ಕೆ ಕೊಟ್ಟರೆ ಅವ್ರು ಫೈನ್ ವರ್ಕ್ ಮಾಡಿಲ್ಲ, ಮೂಗಿಲ್ಲ, ಕಂಡಿಲ್ಲ, ಶೇಪ್ ಮಾತ್ರ ಕೊಟ್ಟವ್ರೆ. ಎಷ್ಟು ರಫ್ ಆಗಿದೆ, ಟೆಕ್ಸ್ಚರ್ ಹತ್ರ ಗೊತ್ತಾಗುತ್ತೆ. ಥಿಯರಿ ಶಿಲ್ಪಕಲೆ ಆದಮೇಲೆ ಪ್ರಾಕ್ಟಿಕಲ್ ಇದೆ. ಇದೆಲ್ಲ ಬೇಸ್ ವರ್ಕ್, ಐಡಿಯಾ ಮೇಲೆ ಮಾಡೋರು ನೋಡಿದ್ರೇ ಗೊತ್ತಾಗ್ತದೆ. ಬನ್ನಿ ಹೋಗೋಣ. ಶೆಡ್ಯೂಲ್ ಮಾಡಿಬಿಟ್ಟು ಮೇನ್ ಕಟ್ತಾರಲ್ಲ ಹಂಗೆ ನೋಡಿ. ಚೆನ್ನೈಯಲ್ಲಿ ಸಖತ್ ಬಿಸಿ, ಸಖತ್ ಹಬೆ. ಇಲ್ಲಂತೂ ಇಲ್ಲಿ ಪಕ್ಕದಲ್ಲೇ ಬೀಚ್ ಇದೆ. ಬೀಚ್ ಪಕ್ಕದಲ್ಲೇ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಜಾಸ್ತಿ ಹೊತ್ತಂತೂ ಇರೋಕ್ಕಾಗಲ್ಲ, ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗ್ತಾ ಇರಬೇಕು. ಹೇಳ್ಬೇಕು ಅಂದರೆ ನಮ್ಮ ಕರ್ನಾಟಕದ ಹೆರಿಟೇಜು ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ. ಬಟ್ ಟೆಂಪ್ರೇಚರು, ಲೈಕ್ ಕ್ಲೈಮೇಟು, ವ್ಯೂ, ಇದೆಲ್ಲ ಒಂಥರ ಅನ್ಫಿನಿಶ್ಡ್ ವರ್ಕ್ಸ್ ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ. ಹಂಗೆ ಆ ಬಟರ್ ರಾಕ್ ನೋಡ್ಕೊಂಡಿದ್ದಾದ್ಮೇಲೆ ಹಂಗೆ ಮುಂದೆ ಬಂದ್ವಿ. ಇಲ್ಲಿ ಯಾವುದೋ ತ್ರಿಮೂರ್ತಿ ಗುಹೆ ಇದೆಯಂತೆ. ನೀವು ಫಸ್ಟ್ ಟೈಮಾ? ನಾನು ಈ ಕಡೆ ಫಸ್ಟ್ ಟೈಮೇ. ಓಡಾಡೋಕ್ಕೆ ಶಕ್ತಿ ಇರ್ತಾರಿಲ್ಲ ಮನ. ಇವತ್ತೇ ಬಿಸಿಲು ಕಡಿಮೆ ಬೇರೆ ಅಂತೀರಾ? ಇವತ್ತಿರೋದು ನಮ್ಗೆ ಇವತ್ತೇ ಇರೋಕ್ಕಾಗ್ತಾ ಇಲ್ಲ. ಹಾಂ ನೋಡಿ ಎಷ್ಟು ಚೆನ್ನಾಗಿ, ಇಲ್ಲಿ ಆರಾಮಾಗಿ ಕುತ್ಕೋಬೋದು. ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಲಿದು. ಹಾಂ, ಸೇಮ್ ಕುತ್ಕೊಂಡು ಮಲ್ಕೊಂಡು. ಇಲ್ಲಿ ಏನದು? ರಂಗನಾಥ ಸ್ವಾಮಿ, ಶ್ರೀರಂಗಪಟ್ಟಣದ ರಂಗನಾಥ. ಗೋವಿಂದರಾಜ ಇಲ್ಲ, ರಂಗನಾಥ. ಬಾಮ. ಇಲ್ಲ, ಇವಾಗ ತಣ್ಣಗೈತೆ. ಇಲ್ಲಿ ತಣ್ಣು ನೋಡಿ, ಇಲ್ಲಿ ಹೆಂಗೈತೆ ತಣ್ಣು. ಬ್ರಹ್ಮ ವಿಷ್ಣು ಮಹೇಶ್ವರ. ಏನು ಎಳ್ನೀರು 60 ರೂಪಾಯಿ ಹೇಳ್ತಾರ? 9 ಗಂಟೆಗೆ ಹೋಗ್ತಾರೆ. ಈಗ ನೋಡಿ, ಎಕ್ಸಾಕ್ಟ್ ಟೈಮ್ ತೋರಿಸ್ತೀನಿ ನೋಡಿ.
ಕಾಣಿಸ್ತಿದ್ಯಾ ಇಲ್ಲ? ಮನು ಹಾಂ, ಇಲ್ಲಿಂದ ಹಿಂಗೆ ಹೋಗ್ಬಿಟ್ಟು 12 ಗಂಟೆ ನಮ್ಮ ನೆರಳು ಕಾಣಿಸ್ತಾ ಇಲ್ಲ. ಯಾಕೆ ಟೈಮ್ ಕಾಣಿಸ್ತಿಲ್ಲ? 12 ಗಂಟೆ ಟೈಮು. 5 ರಥಗಳು, ಪಂಚರತ್ನಗಳು. ಹೇಳ್ತೀರಾ ಹೇಳಿ ಇದಕ್ಕೆ? ಇದು ದ್ರೌಪದಿ ರಥ ಅಂತೆ ನೋಡಿ ಹಾಕಿದ್ದಾರೆ ಇಲ್ಲೇ ಕೆಳಗಡೆ. ಓಕೆ, ದ್ರೌಪದಿ ರಥನ ಇದು. ದ್ರೌಪದಿ ರಥ, ಇದು ಅರ್ಜುನ ರಥ. ಅರ್ಜುನ ರಥ. ನೋಡ್ಕೊಳ್ಳಿ, ಅರ್ಜುನ ರಥ. ಆನೆ ನೋಡಿ ಎಷ್ಟು ದೊಡ್ಡ ಆನೆ. ಆಮೇಲೆ ತಿಳ್ಕೊಳ್ಳೋಣ. ಹ್ಞೂ, ಇದು ಯುಧಿಷ್ಠಿರ ರಥ, ಮೇಬಿ ಧರ್ಮರಾಯನ ರಥ ಇದು. ಹಾಕಿದ್ದಾರೆ ಭೀಮರಥ. ಹಾಂ, ಇದು ಭೀಮರಥ. ಭೀಮರಥ ದೊಡ್ಡದು. ಅದು ಅದು ಧರ್ಮರಾಯ, ಯುಧಿಷ್ಠಿರ. ಹೋಗ್ಬಂದ್ಬಿಡು. ಆಮೇಲೆ ನಕಲ ಸಹದೇವ ಐತೆ. ಪಾಂಡವರ ಪಂಚರಥ. ದ್ರೌಪದಿ ಅರ್ಜುನ ಇದು ಧರ್ಮರಾಜ. ಆ್ಯಕ್ಚುಲಿ ಬೆಳಗ್ಗೆಯಿಂದ ವೀಡಿಯೋ ಫೋಟೋಗಳೆಲ್ಲ ಹಿಡಿದು ನನ್ನ ಫೋನಲ್ಲಿ ಚಾರ್ಜ್ ಆಗೋಯ್ತು. ಈಗ ನನ್ನ ತಂಗಿ ಫೋನ್ ಇಟ್ಕೊಂಡು ವೀಡಿಯೋ ಹಿಡಿತಾ ಇದ್ದೀನಿ. ಸ್ವಲ್ಪ ಚೇಂಜಸ್ ಬರ್ಬೋದು ವೀಡಿಯೋ ಕ್ವಾಲಿಟಿಯಲ್ಲಿ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಎಲ್ಲ ತೋರಿಸ್ತೀನಿ. ಶೋರ್ ಟೆಂಪಲ್ ನೋಡಿ, ಶೋರ್ ಟೆಂಪಲ್ ನನ್ನ ಹಿಂದೆ ಇದೆಯಲ್ಲ ಅದೇ ಶೋರ್ ಟೆಂಪಲ್ಲು. ಇಲ್ಲಿ ಫುಲ್ ಗ್ರೀನರಿ, ಪಾರ್ಕ್ ಥರ. ಇವರು ಮಹಾರಾಷ್ಟ್ರ ಹಾಂ, ಇವರು ಮಹಾರಾಷ್ಟ್ರ ಇವ್ರು ನಮ್ಮ ಫ್ರೆಂಡು ನೋಡ್ರಿ. ಓಕೆ, ಎಲ್ಲೋದ್ರೂ ಫ್ರೆಂಡು. ಪಂಡರ್ಪುರ್ ವಿಠಲ್ ಮಂದಿರ್. ಓಕೆ, ನಮ್ಮದು ಕರ್ನಾಟಕ. ಹಾಂ, ಎಸ್ ಕೂತ್ಕೊಂಡ್ರು ಎಲ್ಲೋದ್ರೂ ಚೆನ್ನಾಗಿ ಮಾತಾಡಿಸ್ತಾರೆ, ಚೆನ್ನಾಗಿ. ಅದೇ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ. ನಾನು ಕನ್ನಡದಲ್ಲಿ ಮಾತಾಡ್ತಾಯಿದ್ರು, ಅವರು ಬ್ಲಾಗಲ್ಲಿ ಕಾಣಿಸ್ಕೋಬೇಕು ಅಂತಲೋ ಗೊತ್ತಿಲ್ಲ, ಮಾತಾಡ್ತಾ ಇದ್ದಾರೆ. ಮಾತಾಡಲಿ. ಅರ್ಜುನ ಫಿನಾನ್ಸ್ ಅಂತ ಹೇಳಿದ್ನಲ್ಲ, ಅದ್ರ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಬನ್ನಿ ಒಳಗಡೆ ಹೋಗೋಣ, ಹೋಗಿ ಬರೋಣ. ಚೆನ್ನಾಗಿ ಓಡಾಡ್ಕೊಂಬಂದ್ರೆ ಹೊಟ್ಟೆ ಸಿಗೋ ಎಲ್ಲ ಸಿಗ್ತದೆ, ಹೋಗಿ ತಿನ್ಬೋದು. ತಿನ್ಬೋದು. ಫುಲ್ ಬ್ಯಾಟಿಂಗ್. ಒಂದು ಮೂಸಂಬಿ ಜ್ಯೂಸ್ ಕುಡಿದ್ಬಿಟ್ಟು ಇವಾಗ ಕಾರ್ ಕಡೆ ಹೊರಡ್ತಾ ಇದ್ದೀವಿ. ಈ ಸಣ್ಣದೊಂದು ಫ್ಯಾನ್ ತಗೊಂಡು ಬಿಸಿಗೆ ಹಿಂಗೆ ಅನ್ಕೊತಾ ಇರೋದು ಆವಾಗಲಿಂದ. ಏನು ಸಕ್ಕತ್ ಬಿಸಿಗಳು. ಏನು ಬೆಂಗಳೂರು ಜನ ಹಂಗೆ ನುಗ್ತಾರೆ ಅಂತ ಇವಾಗ ಗೊತ್ತಾಯ್ತು. ಕೂಲ್ ಕ್ಲೈಮೇಟು. ಇಲ್ಲಿ ನೋಡಿದ್ರೆ ಅವೇ ಅಂತೂ ಅವೇ. ಇದು ವಿಷ್ಣು ತ್ರಿಮೂರ್ತಿಗಳಲ್ವಾ? ವಿಷ್ಣು, ಇದು ಮಹೇಶ್ವರ, ಈಶ್ವರ. ಓಕೆ, ಆ ಕಡೆ ಬ್ರಹ್ಮ. ಇದು ಬ್ರಹ್ಮ. ತ್ರಿಮೂರ್ತಿಗಳು. ಸೇಮ್ 40 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಿದ್ದೀವಲ್ಲ, ಇಲ್ಲಿ ಮಹಾಬಲಿಪುರಮಲ್ಲಿ ಎಲ್ಲಿ ಬೇಕಂದ್ರೂ ಹೋಗ್ಬೋದು. ಒಬ್ಬರಿಗೆ ಆ ಟಿಕೆಟು ತಗೊಂಡು ಎಲ್ಲ ಪ್ಲೇಸಸ್ಸು ವಿಸಿಟ್ ಮಾಡ್ಬೋದು. ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ. ಪಂಚರತ್ನ ಹೋಟೆಲ್. ಈ ಬಿಲ್ಡಿಂಗ್ ಬಂದು 1966 ಓಪನ್ ಆಗಿತ್ತು. ಸೊ ಊಟ ಓವರ್ ಚೆನ್ನಾಗಿತ್ತು, ಸಿಂಪಲಾಗಿ ಚೆನ್ನಾಗಿತ್ತು. ಓಲ್ಡ್ ಹಳೆ ಹೋಟೆಲ್ ಅಲ್ಲ, ಟೇಸ್ಟು ಹಂಗೆ ಎಲಿಗೆಂಟ್ ಆಗಿತ್ತು. ಇದು ದಾಲ್ ಅನ್ಸುತ್ತೆ, ದಾಲ್ ಕೊಟ್ಟಿದ್ದಾರೆ, ಹಪ್ಪಳ ಕೊಟ್ಟಿದ್ದಾರೆ. ಎಲ್ಲ ಬೀಚ್ ಹತ್ರ ಬಂದುಬಿಟ್ಟಿದ್ದೀವಿ. ಯಾಕಂದರೆ ಒಂಚೂರು ಬೇಗ ಮನೆಗೆ ಹೋಗಬೇಕು, ನಾಳೆ ಬೇರೆ ಪ್ಲ್ಯಾನ್ಸ್ ಇದ್ದಾವೆ. ಸೊ ಹಂಗಾಗಿ ಬೀಚ್ಗೆ ಒಂಚೂರು ಬೇಗ ಬಂದಿದ್ದೀವಿ, 3 ಗಂಟೆ ಹಂಗೆ. ಬೇಗ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗಿ ರೆಸ್ಟ್ ಮಾಡಿ ಮುಂದಿನ ಪ್ಲ್ಯಾನ್ಸ್ ನೋಡಬೇಕು. 39-40 ಡಿಗ್ರಿ ಏನೋ ಇತ್ತು ಬೆಳಗ್ಗೆ. ಲೈಕ್ ನಾವು ಕಾರು ಹತ್ತುವಾಗ ಸಖತ್ ಬಿಸಿ. ಅದು ಏನಕ್ಕೆ ಇಷ್ಟು ಬಿಸಿನೋ ಏನೋ ಗೊತ್ತಿಲ್ಲ. ಬಿಸಿ ಅನ್ನೋದಕ್ಕಿಂತ ಹ್ಯೂಮಿಡಿಟಿ, ಹಬೆ ಜಾಸ್ತಿ. ಹೋಗ್ತಾ ಇದ್ದೀವಿ ಬೀಚ್ ಕಡೆ. ಬೀಚಲ್ಲಿ ಒಂಚೂರು ಮಾಡ್ತೀವಿ, ಯಾಕಂದರೆ ಬೀಚಲ್ಲಿ ಆಟ ಆಡಬೇಕಲ್ಲ, ಅಷ್ಟು ಹಿಡಿಯೋಕ್ಕಾಗಲ್ಲ. ಆದಷ್ಟು ಹಿಡಿದು ನಿಮಗೆ ತೋರಿಸ್ತೀನಿ. ಕೀಪ್ ವಾಚಿಂಗ್ ಮೈ ಚಾನಲ್. ಬೀಚಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಬಂದು ಇಲ್ಲಿ ಹೈವೇ ಮುಖಾಂತರ ಮನೆಗೆ ಹೋಗೋ ಸಮಯದ ನೋಡಿ, ಇದು ಕೈಟ್ ಫೆಸ್ಟಿವಲ್ ಅಂತ. ಇಲ್ಲಿ ನಾವು ಮಹಾಬಲಿಪುರಮಿಂದ ಚೆನ್ನೈ ಸಿಟಿಗೆ ಬರೋ ರೋಡಲ್ಲಿ ರೈಟ್ ಸೈಡ್ಗಿತ್ತು. ನಾವು ಹೋಗ್ತಾ ನೋಡ್ಕೊಂಡೋಗಿ ಸರಿಯಾಗಿ ಫೋಟೋ. ಸೆಕೆಂಡ್ ತಮಿಳ್ನಾಡು ಏನದು ಏನೋ ಹಾಕಿದ್ದಾರೆ, ವಿ ಲವ್ ತಮಿಳ್ನಾಡು ಮತ್ತು ಸೇವ್ ಅರ್ಥ ಅಂತ ಸ್ಲೋಗನ್ಸ್ ಹಾಕಿದ್ದಾರೆ. ನೋಡೋಕೆ ಚೆನ್ನಾಗಿತ್ತು ಆ್ಯಕ್ಚುಲಿ. ನೋಡಿ, ನಾನು ಇದೇ ಫಸ್ಟ್ ಟೈಮ್ ಇಂದೆಲ್ಲ ನೋಡ್ತಾ ಇರೋದು.
ಮಸ್ತಾಗಿದೆ.